ಹಲೋ ಮಕ್ಕಳೇ, ಹೇಗಿದ್ದೀರಾ? ಎಲ್ರು ಆರಾಮಲ್ವಾ? ಮೇರಾ ಟು ಸ್ಕೋರ್ ಮೋರ್ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೆ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ನಾವು 9ನೇ ತರಗತಿ ವಿಜ್ಞಾನದ ಭಾಗ 2ರ ಅಧ್ಯಾಯ 3 ಪರಮಾಣುಗಳು ಮತ್ತು ಅಣುಗಳು ಈ ಪಾಠವನ್ನ ಕಲೀಲಿಕ್ಕೆ ಇದ್ದೇವೆ. ಹಾಗಾದ್ರೆ ತಡ ಮಾಡದೆ ಶುರು ಮಾಡೋಣ ಬನ್ನಿ. ನಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇರುವ ಹಾಗೆ ನಾವು ಈ ಪಾಠವನ್ನು ನೋಡ್ತಾ ಹೋದ್ರೆ, ಒಂದು ನಿಮಿಷ ಪಾಠ ಓಪನ್ ಮಾಡ್ತೇನೆ. ಕಾಣ್ತದಾ? ಇಲ್ಲ, 1 ಸೆಕೆಂಡ್. ಓಕೆ, ಈಗ ಕಾಣ್ತದೆ ಅಂತ ಹೇಳಿ ಭಾವಿಸ್ತೇನೆ ನಾನು, ಅಲ್ವಾ? ಸೊ ಪ್ರಾಚೀನ ಭಾರತೀಯ ಮತ್ತು ಗ್ರೀಕ್ ತತ್ವಶಾಸ್ತ್ರಜ್ಞರು ಯಾವತ್ತೂ ಅಪರಿಚಿತ ಮತ್ತು ಅಗೋಚರ ದ್ರವ್ಯದ ಕುರಿತು ತೀವ್ರ ಕುತೂಹಲಿಗಳಾಗಿದ್ದರು. ದ್ರವ್ಯದ ವಿಭಜನೀಕತೆಯ ಕಲ್ಪನೆಯು ಭಾರತದಲ್ಲಿ ಸುಮಾರು ಕ್ರಿಸ್ತಪೂರ್ವ 500ರಷ್ಟು ಹಿಂದೆಯೇ ಪರಿಗಣಿತವಾಗಿತ್ತು. ಪ್ರಾಚೀನ ಭಾರತೀಯ ತತ್ವಶಾಸ್ತ್ರಜ್ಞರಾದ ಮಹರ್ಷಿ ಕನ್ನಡ ಸಿದ್ಧಾಂತದ ಪ್ರಕಾರ ಒಂದು ವೇಳೆ ನಾವು ದ್ರವ್ಯವನ್ನು ಪದಾರ್ಥ ಅಂದ್ರೆ ಪದಾರ್ಥ ಏನಿದೆ ನೋಡಿ, ಅದನ್ನ ವಿಭಜಿಸ್ತಾ ಹೋದಂತೆ ಕೊನೆಯಲ್ಲಿ ಚಿಕ್ಕ ಚಿಕ್ಕ ಕಣಗಳು ಪಡೆಯುತ್ತೇವೆ. ಅಂತಿಮವಾಗಿ ಅತ್ಯಂತ ಚಿಕ್ಕ ಕಣವು ದೊರೆತು ಮುಂದೆ ವಿಭಜಿಸುವುದು ಅಸಾಧ್ಯವೆನ್ನುವ ಹಂತವನ್ನು ತಲುಪುತ್ತದೆ. ಅವರು ಈ ಕಣಗಳನ್ನ ಏನಂತ ಕರೀತಾರೆ? ಪರಮಾಣು ಎಂದು ಹೆಸರಿಸಿದರು. ಪಕುದ ಕಾತ್ಯಾಯನ, ಇನ್ನೋರ್ವ ಭಾರತೀಯ ತತ್ವಶಾಸ್ತ್ರಜ್ಞರು, ಈ ಸಿದ್ಧಾಂತವನ್ನು ವಿವರಿಸುತ್ತಾ ಈ ಕಣಗಳು ಸಾಮಾನ್ಯವಾಗಿ ಸಂಯೋಜಿತ ರೂಪದಲ್ಲಿದ್ದು ವಿವಿಧ ರೂಪದ ದ್ರವ್ಯಗಳನ್ನು ಉಂಟು ಮಾಡುತ್ತದೆ ಎಂದು ತಿಳಿಸಿದರು. ನೋಡಿ, ನಾವೇನಾಗ್ತೀವಿ ಅಂತ ಹೇಳಿದ್ರೆ, ಒಂದು ವೇಳೆ ನಮ್ಮ ಇದು ಏನಿದೆ ನೋಡಿ, ಸುತ್ತಮುತ್ತಲು ಇರುವಂತಹ ವಸ್ತುಗಳು ಏನಿದೆ, ಅದು ಏನಾಗ್ತದೆ, ಅದನ್ನ ವಿಭಜಿಸ್ತಾ ಹೋಗ್ಬೋದು. ಅಂದ್ರೆ ಅದನ್ನ ಸಣ್ಣ 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 ಮಾಡ್ತಾ ಹೋಗ್ಬೋದು. ಈಗ ಒಂದ್ ದೊಡ್ಡ ಕಟ್ಟಿಗೆ, ಒಂದ್ ದೊಡ್ಡ ಮರವನ್ನು ನಾವು ಕಡಿತೇವೆ ಅಲ್ವಾ? ಕಡ್ದಾಗ ಏನ್ ಮಾಡ್ತೇವೆ? ಅದನ್ನ ಕಟ್ 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 ಮಾಡ್ತಾ ಹೋಗ್ತೇವೆ ಅಲ್ವಾ? ಕಟ್ 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 ಮಾಡ್ತಾ ಹೋದಾಗ ಸಣ್ಣ 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 ಪೀಸ್ ಸಿಗ್ತದೆ ನಮಗೆ. ಹೌದಾ ಅಲ್ವಾ? ಹೌದು ಅಲ್ವಾ? ಅದೇ ರೀತಿ ನೀವು ಶಾಲೆಯಲ್ಲಿ ನಿಮ್ಮ ಚಾಕ್ ಪೀಸ್ ಅನ್ನ ನೋಡಿದೀನಿ ಅಲ್ವಾ? ಅದನ್ನ 2 ಭಾಗ ಮಾಡ್ಬಹುದು, ಮತ್ತೆ 2 ಭಾಗ ಮಾಡ್ಬಹುದು, ಈ 2 ಭಾಗವನ್ನ ಪುನಃ 2 ಭಾಗ ಮಾಡ್ಬಹುದು, ಹಾಗೆ ಮಾಡ್ಬಹುದು ಮಾಡಿ 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 ನೀವು ಸಣ್ಣ 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 ಪೀಸ್ ಪೀಸ್ ಕಟ್ ಮಾಡ್ತಾ ಹೋದ್ರೆ ಕೊನೆಗೆ ಆ ಚಾಕ್ನ ಹುಡಿಗಳು ಸಿಗ್ತದೆ ನಿಮ್ಗೆ ಅಲ್ವಾ? ಚಾಕ್ನ ಹುಡಿಗಳು ಏನಾಗ್ತದೆ ನಿಮಗೆ ಸಿಗ್ತದೆ. ಈ ಚಾಕ್ನ ಹುಡಿಗಳನ್ನು ಇನ್ನಷ್ಟು ಏನ್ ಮಾಡ್ಲಿಕ್ಕೆ ಅಂದ್ರೆ ಇನ್ನಷ್ಟು ಸಣ್ಣ ವಸ್ತುಗಳಾಗಿ ಮಾಡ್ಲಿಕ್ಕೆ ಸಾಧ್ಯವಿದೆಯಾ? ಇಲ್ಲ ಅಲ್ವಾ? ಇನ್ನಷ್ಟು ಸಣ್ಣ ಕಣಗಳಾಗಿ ಅಥವಾ ವಸ್ತುಗಳಾಗಿ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಆ ಒಂದು ಸ್ಥಿತಿ ಅಂದ್ರೆ ವಸ್ತುವಿನ ಸ್ಥಿತಿ, ಅದನ್ನ ಇನ್ನಷ್ಟು ವಿಭಜಿಸಲು ಸಾಧ್ಯವಿಲ್ಲದ್ದು, ಇನ್ನಷ್ಟು ವಿಭಜಿಸಲು ಸಾಧ್ಯವಿಲ್ಲದ ಸ್ಥಿತಿ ಏನಿದೆ ನೋಡಿ, ವಸ್ತುವಿನ ಸ್ಥಿತಿ ಏನಿದೆ ನೋಡಿ, ಅದನ್ನ ಏನಂತ ಕರೆದ್ರು ಇವರು? ಪರಮಾಣು ಅಂತ ಹೇಳಿ ಕರೆದ್ರು. ಕನ್ನಡರವರು ಏನಂತ ಕರೆದ್ರು? ಅದನ್ನ ಪರಮಾಣು ಅಂತ ಹೇಳಿ ಕರೆದ್ರು. ಹಾಗೆ ಇವರು ಕನ್ನಡ, ಫಸ್ಟ್ ಪಿಕ್ಚರ್ ಏನಿದೆ ನೋಡಿ, ಇವರು ಕನ್ನಡರವರು. ಕನ್ನಡ ಅಲ್ಲ, ಕನ್ನಡ ಆಯ್ತಾ? ಇವರು ಪಕುದ ಕಾತ್ಯಾಯನ, ಎರಡನೇ ಪಿಕ್ಚರ್ ಏನಿದೆ ನೋಡಿ, ಇವರು ಬುದ್ಧಿಸ್ಟ್ ಒಂದು ಸನ್ಯಾಸಿ, ಬೌದ್ಧ ಸನ್ಯಾಸಿ ಆಯ್ತಾ? ಇವರು ಏನ್ ಹೇಳ್ತಾರಂತ ಹೇಳಿದ್ರೆ, ಈ ಪರಮಾಣುಗಳು ಇನ್ನೊಂದು ಬೇರೆ ಪರಮಾಣುಗಳೊಂದಿಗೆ ಏನ್ ಮಾಡ್ತದೆ? ಪ್ರತಿಕ್ರಿಯೆ ನಡೆಸಿ ಸಂಯುಕ್ತಗಳನ್ನು ಉಂಟು ಮಾಡ್ತದೆ ಅಂತ ಹೇಳ್ತಾರೆ. ಇದೇ ಯಾವ್ದಾದ್ರು ಒಂದು ಸಂಯುಕ್ತ ಉಂಟು ಆಗ್ಲಿಕ್ಕೆ ಕಾರಣಕರ್ತ ಯಾವುದು? ಈ ಕಣಗಳು ಅಥವಾ ಈ ಪರಮಾಣುಗಳು ಅಂತ ಹೇಳ್ತಾರೆ ಇವರು ಆಯ್ತಾ? ಇವರಿಬ್ಬರು ನಮ್ಮ ಭಾರತೀಯ ಶಾಸ್ತ್ರಜ್ಞರು, ತತ್ವಶಾಸ್ತ್ರಜ್ಞರು ಇಬ್ಬರು ಕೂಡ ಹೇಳಿದೇನು? ವಸ್ತು ಒಂದು ಸಣ್ಣ ಒಂದು ಸ್ಥಿತಿ, ಅದನ್ನ ಇನ್ನು ವಿಭಜಿಸಲು ಸಾಧ್ಯವಾಗದ ಸ್ಥಿತಿ ಏನಿದ್ರೆ ಅದನ್ನ ಪರಮಾಣು ಕರಿಬಹುದು, ಮತ್ತು ಆ ಪರಮಾಣುಗಳೇ ಬೇರೆ ಬೇರೆ ಸಂಯುಕ್ತಗಳಾಗಿ ಪರಿವರ್ತನೆ ಹೊಂದುತ್ತದೆ ಅನ್ನೋದನ್ನ ಹೇಳಿದ ಇಬ್ಬರು ಮಹರ್ಷಿಗಳು. ಅನಂತರ ಗ್ರೀಕ್ ನಲ್ಲಿ ಆದ್ರೆ ಇದನ್ನ ಯಾಕೆ ಯಾರು ಒಪ್ಪಲಿಲ್ಲ ಅಂತ ಹೇಳಿದ್ರೆ, ಒಂದು ಇದು ಬೆಳಕಿಗೆ ಬರ್ಲಿಲ್ಲ ಆಯ್ತಾ? ಇದನ್ನ
ನೋಡಿ, ಈಗ ಏನಾದ್ರೂ ಥೀಸಿಸ್ ಮಾಡುದಿದ್ರೆ, ಏನಾದ್ರೂ ಕಲಿಯುತ್ತಿದ್ರೆ ಅದನ್ನ ಪಬ್ಲಿಷ್ ಮಾಡಿದಾಗ ಮಾತ್ರ ಅಲ್ವಾ ಅದು ಬೆಳಕಿಗೆ ಬರ್ತದೆ. ಈಗ ಯಾವುದೇ ಒಂದು ಏನಾದ್ರೂ ಎಲ್ಲಿಯಾದ್ರೂ ನಡೆದ್ರೆ ಅದನ್ನ ನ್ಯೂಸ್ ಅಲ್ಲಿ ಈ ನಿಮ್ಮ ರೀಲ್ಸ್ ಅಲ್ಲಿ ಅದು ಇದು ಎಲ್ಲ ಹಾಕಿದಾಗ ಜನರಿಗೆ ಗೊತ್ತಾಗ್ತದೆ ಅಲ್ವಾ. ಅದೇ ರೀತಿ ಇದನ್ನ ತುಂಬಾ ಮಾಡ್ಲಿಲ್ಲ, ಹೈಲೈಟ್ ಮಾಡ್ಲಿಲ್ಲ. ಅರ್ಥ ಆಯ್ತಾ? ಇವರು ಕಂಡು ಹಿಡಿದದು ಹೌದು, ಇವರು ಬರ್ದಿದ್ದಾರೆ ಹೌದು, ಆದ್ರೆ ಅದು ತುಂಬಾ ಏನಾಗ್ಲಿಲ್ಲ, ಬೆಳಕಿಗೆ ಬರ್ಲಿಲ್ಲ ಈ ವಿಷಯಗಳೆಲ್ಲ. ಸೊ ಹಾಗಾಗಿ ಇವರು ಹೆಚ್ಚು ಏನಾಗ್ಲಿಲ್ಲ, ಹೆಸರುವಾಸಿ ಆಗ್ಲಿಲ್ಲ. ಆದ್ರೆ ಏನಾಯ್ತು ಅಂತ ಹೇಳಿದ್ರೆ, ಮುಂದಕ್ಕೆ ಗ್ರೀಕ್ ಶಾಸ್ತ್ರಜ್ಞರು ಯಾರಿದ್ದಾರೆ ನೋಡಿ, ಅವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅವರು ಇದ್ರ ಬಗ್ಗೆ ಇನ್ನಷ್ಟು ಕಲಿತಾರೆ. ಆಯ್ತಾ? ಅವರು ಕಲಿತು ಏನ್ ಮಾಡ್ತಾರೆ ಅನ್ನೋದನ್ನ ಒಮ್ಮೆ ನೋಡೋಣ. ಸರಿಸುಮಾರು ಇದೇ ಅವಧಿಯಲ್ಲಿ ಪುರಾತನ ಗ್ರೀಕ್ ತತ್ವಶಾಸ್ತ್ರಜ್ಞರಾದ ಡೆಮೋಕ್ರಿಟಸ್ ಮತ್ತು ಲ್ಯೂಸಿಪ್ಟಸ್ ರವರು ಒಂದು ವೇಳೆ ದ್ರವ್ಯವನ್ನು ವಿಭಜಿಸುತ್ತಾ ಸಾಗಿದಂತೆ ದೊರೆವ ಕಣಗಳು ಮತ್ತೆ ವಿಭಜಿಸಲಾಗದ ಹಂತವನ್ನ ತಲುಪುತ್ತದೆ ಎಂದು ಪ್ರತಿಪಾದಿಸಿದರು. ಡೆಮೋಕ್ರಿಟಸ್ ಈ ಅವಿಭಾಜ್ಯ ಕಣಗಳನ್ನ ಪರಮಾಣುಗಳು ಎಂದು ಕರೆದರು. ಆಯ್ತಾ? ಆಟಮ್ಸ್ ಅಂತ ಹೇಳಿ ಕರೀತಾರೆ. ಯಾರು ಆಟಮ್ಸ್ ಅಂತ ಹೆಸರು ಕೊಟ್ಟವದು ಗೊತ್ತುಂಟ ನಿಮ್ಗೆ? ಯಾರು ಆಟಮ್ಸ್ ಅಂತ ಹೆಸರು ಕೊಟ್ಟದ್ದು? ಹೆಸರು ಅಂದ್ರೆ ಆ ಸಣ್ಣ ವಸ್ತುವಿಗೆ ಏನು ವಿಭಜಿಸಲು ಸಾಧ್ಯವಾಗದ ಏನು ಕಣ ಅಂತ ಇತ್ವಲ್ವಾ, ಅದಕ್ಕೆ ಆಟಮ್ ಅಂತ ಹೆಸರು ಕೊಟ್ಟದ್ದು ಡೆಮೋಕ್ರಿಟಸ್ ಮತ್ತೆ ಲ್ಯೂಸಿಪ್ಟಸ್. ಆಯ್ತಾ? 18ನೇ ಶತಮಾನದವರೆಗೂ ಈ ಕಲ್ಪನೆಗಳನ್ನ ಸಿದ್ಧಪಡಿಸಲು ಹೆಚ್ಚಿನ ಯಾವುದೇ ಪ್ರಾಯೋಗಿಕ ಕಾರ್ಯಗಳು ನಡೆಯಲಿಲ್ಲ, ಹಾಗೂ ಇವೆಲ್ಲವೂ ತತ್ವಶಾಸ್ತ್ರದ ಆಧಾರದ ಮೇಲೆ ಪರಿಗಣಿತವಾಗಿತ್ತು. ಇದೇನಾಗ್ತದೆ ಅಂತ ಹೇಳಿದ್ರೆ, ಇದಕ್ಕೆಲ್ಲವೂ ಪ್ರೂಫ್ ಇರಲಿಲ್ಲ. ಇವರು ಏನು ಹೇಳಿದ್ರು ನೋಡಿ, ಅವರೆಲ್ಲ ಖಾಲಿ ಬರ್ದಿಟ್ರು ಮಾತ್ರ, ಅವರ ಪುಸ್ತಕದಲ್ಲಿ ಆಗ್ಲಿ ಅಥವಾ ಅವರ ಅನುಯಾಯಿಗಳದನ್ನ ಬರ್ದಿಟ್ರು ಮಾತ್ರ. ಆದ್ರೆ ಅದಕ್ಕೆ ಅದೊಂದು ತರ್ಕ ಆಗಿತ್ತಷ್ಟೇ ವಿನಃ ಅದಕ್ಕೆ ಸರಿಯಾದ ಪ್ರೂಫ್ ಇರಲಿಲ್ಲ. ಹಾಗಾಗಿ ಇವರು ಏನು ಹೇಳಿದ್ರು ಕೂಡ ಅದನ್ನ ಯಾರು ಹೆಚ್ಚು ನಂಬಲಿಲ್ಲ, ಮತ್ತೆ ಅದನ್ನು ತುಂಬಾ ಸೀರಿಯಸ್ ಆಗಿ ತೆಗೆದುಕೊಳ್ಳಿಕ್ಕೆ ಹೋಗ್ಲಿಲ್ಲ. 18ನೇ ಶತಮಾನದ ಅಂತ್ಯದಲ್ಲಿ ವಿಜ್ಞಾನಿಗಳು ಧಾತುಗಳು ಮತ್ತು ಸಂಯುಕ್ತಗಳ ನಡುವಿನ ವ್ಯತ್ಯಾಸವನ್ನು ಗುರುತಿಸಿದರು ಮತ್ತು ಧಾತುಗಳು ಹೇಗೆ ಏಕೆ ಸಂಯೋಗ ಹೊಂದುತ್ತವೆ ಮತ್ತು ಸಂಯೋಗಗೊಂಡಾಗ ಏನಾಗುತ್ತದೆ ಎಂಬುದನ್ನು ಕಂಡುಹಿಡಿಯುವಲ್ಲಿ ಸಹಜವಾಗಿ ಆಸಕ್ತಿಯನ್ನು ಹೊಂದಿದರು. ನಂತರ 18ನೇ ಶತಮಾನದ ಕೊನೆ ಆಗುವಾಗ ಏನಾಗ್ತದೆ ಅಂತ ಹೇಳಿದ್ರೆ, ವಿಜ್ಞಾನಿಗಳು ಇದ್ರ ಬಗ್ಗೆ ಹೆಚ್ಚು ಒಲವು ತೋರಿಸ್ತಾರೆ. ಮತ್ತೆ ಇದು ಯಾಕೆ ಹೀಗೆ, ಧಾತುಗಳಂದ್ರೇನು, ಧಾತುಗಳು ಸಂಯೋಗ ಹೊಂದಿದಾಗ ಏನಾಗ್ತದೆ, ಹೇಗಾಗ್ತದೆ ಅನ್ನೋದನ್ನ ಅದ್ರ ಬಗ್ಗೆ ತುಂಬಾ ಕಲೀಲಿಕ್ಕೆ ಕುತೂಹಲವನ್ನ ವ್ಯಕ್ತಪಡಿಸಿದರು ಮತ್ತು ಆಸಕ್ತಿಯನ್ನ ವ್ಯಕ್ತಪಡಿಸಿದರು. ರಾಸಾಯನಿಕ ಸಂಯೋಜನೆಯ 2 ಪ್ರಮುಖ ನಿಯಮಗಳನ್ನು ಪ್ರತಿಪಾದಿಸಿದ ಆಂಟನಿ ಎಲ್ ಲೆವೋಸಿಯರ್ ರಾಸಾಯನಿಕ ವಿಜ್ಞಾನಕ್ಕೆ ಭದ್ರಬುನಾದಿಯನ್ನ ಹಾಕಿದರು. ಇವರು ಒಂದು ಮುಖ್ಯವಾದ 2 ನಿಯಮಗಳು ಏನು ಪ್ರತಿಪಾದನೆಗೆ ಬಂತು ಅಥವಾ ಬೆಳಕಿಗೆ ಬಂತು, ಅದರ ಒಬ್ಬ ಮಹಾತ್ಮನೆ ಅಂತ ಹೇಳ್ಬೋದು. ಯಾಕೆ ಹೇಳಿದ್ರೆ, ಇವರಿಂದಲೇ ಇವತ್ತು ನಾವು ರಾಸಾಯನಿಕ ಸಮೀಕರಣಗಳನ್ನ ಬರಿತೇವೆ, ಅದನ್ನ ಏನ್ ಮಾಡ್ತೇವೆ, ಸರಿದೂಗಿಸ್ತೇವೆ. ಸೊ ಅದೆಲ್ಲ ಕಾರಣ ಅದಕ್ಕೆ ಯಾರು? ಲೆವೋಯಿಸಿಯರ್ ಎನ್ನುವಂತಹ ಒಬ್ಬ ರಾಸಾಯನಿಕ ಶಾಸ್ತ್ರಜ್ಞ. ಆಯ್ತಾ? ಇವರು ಭದ್ರ ಬುನಾದಿ, ವಿಜ್ಞಾನಕ್ಕೊಂದು ಭದ್ರ ಬುನಾದಿಯನ್ನ ಇವರು ರಾಸಾಯನ ಶಾಸ್ತ್ರದಲ್ಲಿ ಹಾಕ್ತಾರೆ. ಸೊ ಇವು ನಿಮಗೆ ಡೆಮೋಕ್ರಿಟಸ್ ಅನ್ನು ಒಮ್ಮೆ ತೋರಿಸ್ತೇನೆ. ಇವರು ಡೆಮೋಕ್ರಿಟಸ್. ಆಯ್ತಾ? ಡೆಮೋಕ್ರಿಟಸ್. ಆಯ್ತಾ? ಇವರು ಯಾವ್ದನ್ನ ಕಂಡು ಹಿಡಿದದು? ಆಟಮ್ ಅನ್ನ ಕಂಡು ಹಿಡಿದದು. ಪರಮಾಣು ಅಂದ್ರೆ ಏನು ಅನ್ನೋದನ್ನ ಕಂಡು ಹಿಡಿದವರು ಯಾರು? ಡೆಮೋಕ್ರಿಟಸ್. ಇವರು ಗ್ರೀಕ್ ಶಾಸ್ತ್ರಜ್ಞ. ಆದ್ರೆ ಇದಕ್ಕಿಂತ ಮುಂಚೆ ನಮ್ಮಲ್ಲಿ ಏನಾಗಿತ್ತು, ಭಾರತದಲ್ಲಿ ಕನ್ನಡ ಮತ್ತು ಪಕುದರ ಕಾತ್ಯಾಯನ ಅನ್ನೋ 2 ಮಹರ್ಷಿಗಳು ಈ ಪರಮಾಣುಗಳ ಬಗ್ಗೆ ಹೇಳಿದ್ರು. ಆಯ್ತಾ? ಅದು ಆದ್ರೆ ಬೆಳಕಿಗೆ ಬಂದಿರ್ಲಿಲ್ಲ. ಅನಂತರ ಹೇಳಿದ್ರು ಡೆಮೋಕ್ರಿಟಸ್. ಆದ್ರೂ ಕೂಡ ಇದು ತತ್ವ ಶಾಸ್ತ್ರದ ಬೇಸ್ ನ ಮೇಲೆ ಆದ ಕಾರಣ ಇದು ಕೂಡ ಅಷ್ಟು ಬೆಳಕಿಗೆ ಬರ್ಲಿಲ್ಲ. ಮತ್ತೆ ಬಂದದ್ದು ಯಾರು? ಲೆವೋಸಿಯರ್. ಆಯ್ತಾ? ಇವರು ಮಾಡಿದ ನಂತರ ಇವರು ಏನ್ ಮಾಡಿದಂತ ಹೇಳಿದ್ರೆ, ಅದಕ್ಕೆ ಸರಿಯಾದ ಪ್ರೂಫ್ ಅನ್ನು ಕೊಟ್ರು. ಸೊ ಹಾಗಾಗಿ ಅದು ಏನಾಯ್ತು ಅಂತ ಹೇಳಿದ್ರೆ, ಅದ್ರ ಮೇಲೆ, ಈ ಪ್ರೂಫ್ ನ ಮೇಲೆ 2 ನಿಯಮಗಳನ್ನು ಕೂಡ ಇವರು ರಾಸಾಯನ ಶಾಸ್ತ್ರದಲ್ಲಿ ಹೇಳಿದ್ರು. ಈ ನಿಯಮಗಳು ರಾಸಾಯನ ಶಾಸ್ತ್ರಕ್ಕೆ ಏನಾದವು? ಭದ್ರ ಬುನಾದಿಯನ್ನ ಹಾಕಿದವು. ಆಯ್ತಾ? ಭದ್ರ ಬುನಾದಿಯನ್ನ ಹಾಕಿದವು. ಇವರ ಯಾರದು? ಲೆವೋಯಿಸಿಯರ್ನ 2 ನಿಯಮಗಳು. ಆಯ್ತಾ? ಸೊ ಇದಿಷ್ಟು ಯಾವುದ್ರ ಬಗ್ಗೆ?
ಮೊದಲಿಗೆ ಆಟಮ್ ಅಂದ್ರೆ ಏನು ಅಥವಾ ಪರಮಾಣು ಅಂದ್ರೆ ಏನು ಅಂತ ಹೇಳಿ ಕಂಡುಹಿಡಿಯುವುದರ ಬಗ್ಗೆ. ಅನಂತರ ತುಂಬಾ ಏನು ವಿಜ್ಞಾನಿಗಳು 18ನೇ ಶತಮಾನದ ಕೊನೆಯ ಭಾಗದಲ್ಲಿ ತುಂಬಾ ವಿಜ್ಞಾನಿಗಳು ಇದರ ಬಗ್ಗೆ ಕಲಿಲಿಕ್ಕೆ ಒಲವನ್ನ ತೋರಿಸಿದ್ರು ಮತ್ತು ಆಸಕ್ತಿಯನ್ನ ತೋರಿಸಿದ್ರು. ಅರ್ಥ ಆಯ್ತಾ? ಸೊ ಇದಿಷ್ಟು ಯಾರ ಬಗ್ಗೆ, ಮೊದಲಿಗೆ ಹೇಗೆ ಕಂಡು ಹಿಡಿಯಲಾಯಿತು ಅನ್ನೋದ್ರ ಬಗ್ಗೆ. ಆದ್ರೆ ಈಗ ರಾಸಾಯನಿಕ ನಿಯಮಗಳ ಸಂಯೋಜನೆಯ ನಿಯಮಗಳನ್ನೇನು ಅಂತ ಹೇಳಿ ನೋಡೋಣ. ಸಾಕಷ್ಟು ಪ್ರಯೋಗಗಳನ್ನ ನಡೆಸಿ ಲೆವೋಸಿಯರ್ ಮತ್ತು ಜೋಸೆಫ್ ಎಲ್ ಪ್ರೌಸ್ಟ್ ರವರು ಈ ಕೆಳಗಿನ ರಾಸಾಯನಿಕ ಸಂಯೋಜನೆ 2 ನಿಯಮಗಳನ್ನು ರುಜುವಾತು ಮಾಡಿದರು. ಅದರಲ್ಲಿ ಒಂದು ಯಾವುದು ಅಂತ ಹೇಳಿದ್ರೆ ರಾಶಿ ಸಂರಕ್ಷಣಾ ನಿಯಮ. ರಾಶಿ ಸಂರಕ್ಷಣಾ ನಿಯಮ ಇದು ತುಂಬಾ 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 ಇಂಪಾರ್ಟೆಂಟ್. ಆಯ್ತಾ? ಇದಕ್ಕೆ ಇದು ಹೌದಾ ಅಲ್ವಾ ಅನ್ನೋದಕ್ಕೆ ಹೇಳಲಿಕ್ಕೆ ನಮಗೆ ಒಂದು ಆಕ್ಟಿವಿಟಿ ಕೊಟ್ಟಿದ್ದಾರೆ, ಒಂದು ಚಟುವಟಿಕೆಯನ್ನ ಹೇಳಿದ್ದಾರೆ. ನಾನು ಇದನ್ನು ಮೊದಲಿಗೆ ಓದ್ತೇನೆ, ನಂತರ ನಿಮ್ಗೆ ನಾನು ಏನ್ ಮಾಡ್ತೇನೆ ಎಕ್ಸ್ಪ್ಲೇನ್ ಮಾಡ್ತೇನೆ. ನಂಗೆ ಸ್ವಲ್ಪ ಶೀತ ಆಗಿದೆ, ಸೊ ಹಾಗಾಗಿ ತುಂಬಾ ಡಿಸ್ಟರ್ಬ್ ಇರಬಹುದು ನಿಮ್ಗೆ ನಾನು ಮಾತಾಡುವಾಗ ವಾಯ್ಸ್ ಎಲ್ಲ, ಸೊ ಕ್ಷಮಿಸಿ ಅಂತ ಹೇಳ್ತಾ ಮುಂದುವರಿಸ್ತೇನೆ. ನೋಡಿ, ಕೆಳಗಿನ ಎಕ್ಸ್ ಮತ್ತು ವೈ ಪಟ್ಟಿಗಳನ್ನ ನೀಡಲಾದ ರಾಸಾಯನಿಕಗಳ ಜೊತೆಯೊಂದನ್ನ ಆಯ್ಕೆ ಮಾಡಿಕೊಳ್ಳಿ. ಇವರೇನ್ ಮಾಡ್ತಾರೆ ಅಂತ ಹೇಳಿದ್ರೆ ಕೆಲವೊಂದು ರಾಸಾಯನಿಕಗಳನ್ನ ನಮ್ಗೆ ಹೇಳಿದ್ದಾರೆ. ಇದರಲ್ಲಿ ನಿಮ್ಗೆ ಯಾವುದು ಬೇಕೋ ಅದನ್ನ ನೋಡಿ ನಿಮ್ಗೆ ಆಕ್ಟಿವಿಟಿ ಮಾಡಬಹುದು ಲ್ಯಾಬಲ್ಲಿ. ಆಯ್ತಾ? ಲ್ಯಾಬಲ್ಲಿ ಶಿಕ್ಷಕರ ಸಹಯೋಗದೊಂದಿಗೆ ಮಾತ್ರ, ನೀವಾಗೆ ಮಾಡುವ ಹಾಗಿಲ್ಲ. ಮಕ್ಕಳಲ್ವಾ ನೀವು. ಮತ್ತೆ ಮತ್ತೊಂದು ಅಂತ ಹೇಳಿದ್ರೆ ರಾಸಾಯನಿಕಗಳನ್ನು ಮುಟ್ಟುವಾಗ ತುಂಬಾ ಜಾಗ್ರತೆ ಆಗಿರ್ಬೇಕು, ಅದು ಕೂಡ ಹೌದು. ಒಂದು ತಾಮ್ರದ ಸಲ್ಫೇಟ್ ತಗೊಂಡ್ರೆ ಅದಕ್ಕೆ ಸೋಡಿಯಂ ಕಾರ್ಬೋನೇಟ್ ಅನ್ನ ತಗೊಳ್ಬಹುದು. ಮತ್ತೊಂದು ಬೇರಿಯಂ ಕ್ಲೋರೈಡ್ ತಗೊಂಡ್ರೆ ಅದಕ್ಕೆ ಸೋಡಿಯಂ ಸಲ್ಫೈಟ್ ಅನ್ನ ತಗೊಳ್ಬಹುದು. ಹಾಗೆ ಸೀಸದ ನೈಟ್ರೇಟ್ ತಗೊಂಡ್ರೆ ಸೋಡಿಯಂ ಕ್ಲೋರೈಡ್ ಅನ್ನೋ ಒಂದು 2 ಕೆಮಿಕಲ್ಗಳನ್ನ ತಗೊಳ್ಳೋದು. ನಂತರ ಎಕ್ಸ್ ಮತ್ತು ವೈ ಪಟ್ಟಿಯಲ್ಲಿ ನೀಡಲಾದ ವಸ್ತುಗಳ ಜೋಡಿಯೊಂದನ್ನು ತೆಗೆದುಕೊಂಡು 10 ml ನೀರಿನಲ್ಲಿ ಪ್ರತ್ಯೇಕವಾಗಿ ದ್ರಾವಣಗಳನ್ನು ತಯಾರಿಸಿಟ್ಟುಕೊಳ್ಳಿ. ಅದು 2 ಕೂಡ ಪೌಡರ್ ರೂಪದಲ್ಲಿ ಇರುವ ಕಾರಣ ಯಾವ್ದಾದ್ರು ಒಂದು, ಈಗ ನೀವು ತಾಮ್ರದ ಸಲ್ಫೇಟ್ ತಗೊಂಡ್ರೆ ಅದಕ್ಕೆ ನೀರು ಹಾಕಿ ಅದನ್ನ ಏನ್ ಮಾಡ್ಬೇಕು, ದ್ರಾವಣದ ರೂಪಕ್ಕೆ ತರಬೇಕು. ಹಾಗೆ ಸೋಡಿಯಂ ಕಾರ್ಬೋನೇಟ್ ಅನ್ನು ಕೂಡ ಅದೇ ರೀತಿ ದ್ರಾವಣದ ರೂಪಕ್ಕೆ ನೀವೇನ್ ಮಾಡ್ಬೇಕು, ತರಬೇಕು. ಸೊ 2 ಟೆಸ್ಟ್ ಟ್ಯೂಬ್ ಅನ್ನ ತಗೊಳ್ಬೇಕು, ಅಂದ್ರೆ ಪ್ರಣಾಳಗಳನ್ನು ತಗೊಳ್ಬೇಕು. ಒಂದರಲ್ಲಿ ಎಕ್ಸ್ ಮತ್ತೊಂದರಲ್ಲಿ ವೈ ಅಂತ ಹೇಳಿ ಬರಿಬೇಕು. ಅನಂತರ ವೈಯ ದ್ರಾವಣವನ್ನು ಶಂಕುವಿನಾಕೃತ ಫ್ಲಾಸ್ಕ್ ನಲ್ಲಿ ತೆಗೆದುಕೊಳ್ಳಿ. ಇಂತಹ ಕೊನಿಕಲ್ ಫ್ಲಾಸ್ಕ್ ಏನಿದೆ ನೋಡಿ, ಇದು ಕೊನಿಕಲ್ ಫ್ಲಾಸ್ಕ್. ಆಯ್ತಾ? ಇದಕ್ಕೆ ನಾವೇನ್ ಹೇಳ್ತೇವೆ, ಕೊನಿಕಲ್ ಫ್ಲಾಸ್ಕ್ ಅಂತ ಹೇಳ್ತೇವೆ, ಅಥವಾ ಶಂಕುವಿನಾಕೃತಿಯ ಫ್ಲಾಸ್ಕ್ ಅಂತ ಹೇಳ್ತೇವೆ. ಆಯ್ತಾ? ಇದರಲ್ಲಿ ತೆಗೆದುಕೊಳ್ಳಿ ಯಾವ್ದನ್ನ, ವೈ ಅನ್ನೋ ದ್ರಾವಣವನ್ನ ನೀರ್ ಹಾಕಿ ಅದನ್ನ ತಕೊಳ್ಳಿ. ಹಾಗೆ ಎಕ್ಸ್ ದ್ರಾವಣವನ್ನ ಚಿಕ್ಕ ದಹನ ಪ್ರಣಾಳವೊಂದಲ್ಲಿ ತೆಗೆದುಕೊಳ್ಳಿ. ಅಂದ್ರೆ ಸಣ್ಣ ಒಂದು ಪ್ರಣಾಳ ಏನಿದೆ ನೋಡಿ, ಅದ್ರಲ್ಲಿ ಏನ್ ಮಾಡ್ಬೇಕು, ನೀವು ಎಕ್ಸ್ ಅನ್ನ ತೆಗೆದುಕೊಳ್ಳಬೇಕು. ಅದಕ್ಕೆ ನೀರು ಹಾಕಿ ದ್ರಾವಣ ಮಾಡಿ ನೀವು ಅದನ್ನ ತೆಗೆದುಕೊಳ್ಬೇಕು. ಯಾವ್ದ್ರಲ್ಲಿ, ಎಕ್ಸ್ ನಲ್ಲಿ. ಈಗ ಅದನ್ನ ಹಾಗೆ ನೋಡಿ ಬೀಳದ ಹಾಗೆ, ಒಂದಕ್ಕೊಂದು ತಾಗದ ಸೇರಿಕೊಳ್ಳದ ಹಾಗೆ ನೀವು ಈ ರೀತಿಯಲ್ಲಿ ನೀವೇನ್ ಮಾಡ್ಬೇಕು, ಅದನ್ನ ಇಡ್ಬೇಕು. ಆಯ್ತಾ? ಈ ರೀತಿ ಇಟ್ಟರ ನಂತರ ಸ್ವಲ್ಪ ಜಾಗ್ರತೆಯಿಂದ ಇಟ್ಕೊಳ್ಳಿ. ಒಂದಕ್ಕೊಂದು ಮುಚ್ಚದ ಹಾಗೆ ಇದ್ ಮಾಡಿ, ಮತ್ತೆ ಇದಕ್ಕೆ ಈ ಬೆರಡೆಯನ್ನ ಮುಚ್ಚಿ. ಸ್ವಲ್ಪ ಹೊತ್ತಿನ ನಂತರ ಏನ್ ಮಾಡಿ ಅಂತ ಹೇಳಿದ್ರೆ ಇದನ್ನ ಹಾಗೆಯೇ ತೂಕ ಮಾಡಿ. ಎಷ್ಟಿದೆ ಅಂತ ಹೇಳಿ ಏನ್ ಮಾಡ್ಬೇಕು, ಇದನ್ನ ಹೀಗೆ ಮಗಚಲಿಕ್ಕಿಲ್ಲ, ಅದಾಚೀಚೆ ಚೆಲ್ಲಿಕ್ಕಿಲ್ಲ, ಯಾವುದು ಚೆಲ್ಲಿಕ್ಕಿಲ್ಲ. ಸೊ ತೂಕ ಮಾಡಿದಾಗ ನಮಗೆ ಒಂದು ತೂಕ ಬರ್ತದೆ, ಒಂದಿಷ್ಟು ಎಕ್ಸ್ ಕೆಜಿ ಅಥವಾ ಎಕ್ಸ್ ಗ್ರಾಮ್ನಷ್ಟು ಏನೋ ಒಂದು ಬರ್ತದೆ ಅಲ್ಲ. ಎಕ್ಸ್ ಬೇಡ, ಎ ಅಂತ ಹೇಳಿ ತಗೊಳ್ತೇನೆ. ಎಕ್ಸ್ ಪುನಃ ಎಕ್ಸ್ ಬರೆದಿದ್ದಾರೆ ಮ್ಯಾಮ್ ಯಾಕೆ ಅಂತ ಹೇಳಿ ಕನ್ಫ್ಯೂಷನ್ ಮಾಡಿಕೊಳ್ಬೇಡಿ. ಎ ಗ್ರಾಮ್ ಅಂತ ಹೇಳಿ ತಗೊಳ್ತೇನೆ. ಎ ಗ್ರಾಮ್ನಷ್ಟು ಅಂತ ಹೇಳಿ ಒಂದು ನಂಬರ್, ಎ ಅಂತ ಹೇಳಿದ್ರೆ ಒಂದು ನಂಬರ್. ಆಯ್ತಾ? ಎ ಗ್ರಾಮ್ನಷ್ಟು ಇದೆ ಅಂತ ಹೇಳಿ ಬರ್ತದೆ ಅಲ್ವಾ? ಈಗ ನೀವೇನ್ ಮಾಡ್ಬೇಕಂತ ಹೇಳಿ ಸ್ವಲ್ಪ ಫ್ಲಾಸ್ಕ್ ಅನ್ನ ಓರೆ ಮಾಡಿ. ಆಗ ಏನಾಗ್ತದೆ, 2 ಕೂಡ ಮಿಶ್ರಗೊಳ್ತದೆ. ಎಕ್ಸ್ ಮತ್ತು ವೈ ಒಟ್ಟಿಗೆ ದ್ರಾವಣ ಮಿಶ್ರಗೊಳ್ತದೆ. ಅನಂತರ ಈಗ ನೀವು ಪುನಃ ಏನ್ ಮಾಡ್ಬೇಕು, ತೂಕ ಮಾಡ್ಬೇಕು. ಇಲ್ಲೇನಾದ್ರೂ ಚೇಂಜಸ್ ಇದೆಯಾ ಅಂತ ಹೇಳಿ ನೋಡ್ಬೇಕು. ತೂಕ ಮಾಡಿದ ನಂತರ ಪುನಃ ನಮಗೊಂದಿಷ್ಟು ಗ್ರಾಮ್ ಅಥವಾ ಕೆಜಿ ಅಲ್ಲ ಗ್ರಾಮ್ ನಲ್ಲಿ ಇರ್ತದೆ ಹೆಚ್ಚಾಗಿ, ಸೊ ಬರ್ತದೆ. ಮೊದಲನೆಯ ತೂಕಕ್ಕೆ ಮತ್ತು ಈಗಿನ ತೂಕಕ್ಕೆ ಸರಿಸಮಾನತೆ ಇದೆಯಾ ಅನ್ನೋದು ನೋಡೋದಾದ್ರೆ ಆಗ ಎ ಗ್ರಾಮ್ ಇತ್ತು, ಈಗ ಕೂಡ ಎ ಗ್ರಾಮೇ ಇರ್ತದೆ. ಅಂದ್ರೆ ನಾವು ಅಲ್ಲಿ ಯಾವುದನ್ನು ಎಕ್ಸ್ಟ್ರಾ ಯಾವುದು ಹಾಕ್ಲಿಲ್ಲ ನಾವು ಅನಂತರ ಅಲ್ವಾ. ಸೊ ಹಾಕದ ಕಾರಣ ನಮಗೆ ಅಲ್ಲಿ 2 ಮಿಕ್ಸ್ ಆಯ್ತು, ಹೌದು, ಪ್ರತಿಕ್ರಿಯೆ ನಡೆಯಿತು, ಹೌದು, ರಾಸಾಯನಿಕ ಪ್ರತಿಕ್ರಿಯೆ ನಡೆದದು ಹೌದು. ಆದ್ರೆ ಅದಕ್ಕಿಂತ ಹೊರತಾಗಿ ಅಲ್ಲಿ ಅದರ ತೂಕದಲ್ಲಿ ಬದಲಾವಣೆ ಆಗುವುದಿಲ್ಲ. ರಾಸಾಯನಿಕಗಳು ಏನಿದ್ದು ನೀವು ಏನ್ ಹಾಕಿದ್ರಿ ಅದ್ರದ್ರೊಳಗೆ ರಾಸಾಯನಿಕಗಳ ನಡುವೆ ಪ್ರತಿಕ್ರಿಯೆ ಆಗಿ ಹೊಸ ಸಂಯುಕ್ತಗಳು ಉಂಟಾಯಿತು. ಆದ್ರೆ ಅದರಿಂದ ಎಕ್ಸ್ಟ್ರಾ ಯಾವುದು ಕೂಡ ಆಗ್ಲಿಲ್ಲ. ಎಷ್ಟು ನೀವೊಂದು 10 ಗ್ರಾಮ್ನಷ್ಟು ಅಥವಾ 10 ಮಾಲಿಕ್ಯೂಲ್ ಅಂತ ಹೇಳಿದ್ರೆ 10 ಧಾತುಗಳ ಒಂದು ತಾಮ್ರ ಇದ್ರೆ ನೆಕ್ಸ್ಟ್ ಕೂಡ 10 ಇರ್ತದೆ, ಅದು ಎಲ್ಲಿಗೂ ಹೋಗುದಿಲ್ಲ ಅಂತ.
ಅರ್ಥ ಆಗ್ತಾ ಉಂಟಾ ನಿಮಗೆ? ಸೊ ಏನಾಯ್ತು, ಅದು ಎಕ್ಸ್ಟ್ರಾ ಏನಾಗುದಿಲ್ಲ, ಹೋಗುದಿಲ್ಲ ಅಂತ ಹೇಳಿ ಅರ್ಥ. ಅಂದ್ರೆ ತೂಕ ನಡೆಸಿದಾಗ ಅದ್ರ ರಾಸಾಯನಿಕ ಕ್ರಿಯೆ ನಡೆದ್ರೂ ಕೂಡ ಅದರ ರಾಶಿಯಲ್ಲಿ ಏನು ಬದಲಾವಣೆ ಆಗುವುದಿಲ್ಲ. ಹಾಗಾದ್ರೆ ಇಲ್ಲಿ ಒಂದು ನಿಯಮ ಬರ್ತದೆ, ಅದೇ ಲೆವೋಯಿಸಿಯರ್ನ ನಿಯಮ ಏನು, ರಾಶಿ ಸಂರಕ್ಷಣಾ ನಿಯಮ. ಇದು ಏನ್ ಹೇಳ್ತದೆ ಅಂತ ಹೇಳಿದ್ರೆ, ರಾಸಾಯನಿಕ ಕ್ರಿಯೆಯಲ್ಲಿ ರಾಶಿಯನ್ನ ಸೃಷ್ಟಿಸಲು ಸಾಧ್ಯವಿಲ್ಲ ಹಾಗೂ ನಾಶ ಮಾಡಲು ಸಾಧ್ಯವಿಲ್ಲ. ನೀವು ಯಾವುದೇ ಒಂದು ರಾಸಾಯನಿಕ ಕ್ರಿಯೆ ನಡೆಸುವಾಗ ಅದನ್ನು ನಿಮ್ಗೆ ಹೊಸದಾಗಿ ಸೃಷ್ಟಿಸ್ಲಿಕ್ಕೂ ಸಾಧ್ಯ ಇಲ್ಲ, ಹಾಗೆ ಅದನ್ನ ಏನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಅದರಲ್ಲಿರುವ ಧಾತುಗಳನ್ನಾಗ್ಲಿ ಸಂಯುಕ್ತಗಳನ್ನಾಗ್ಲಿ ನಾಶ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ ಅನ್ನೋದನ್ನ ಯಾವುದು ಹೇಳ್ತದೆ, ರಾಶಿ ಸಂರಕ್ಷಣಾ ನಿಯಮ ಹೇಳ್ತದೆ. ಇದು ಒಂದೇ ನಿಯಮ ಆಯ್ತಾ. ಲೆವೋಸಿಯರ್ ಮತ್ತು ಪ್ರೌಸ್ಟ್ರದು ಮೊದಲನೇ ನಿಯಮ ಇದೆ. ಇದೇ ಒಂದು ಎಲ್ಲ ರಾಸಾಯನಿಕ ಕ್ರಿಯೆಗಳಿಗೆ ಇದು ಒಂದು ಮೂಲ ಅಂತಾನೆ ನಾವು ಹೇಳ್ಬಹುದು. ನೆಕ್ಸ್ಟ್ ಏನ್ ಹೇಳ್ತದೆ ಅಂತ ಹೇಳಿದ್ರೆ, ಎರಡನೇ ನಿಯಮ ಹೇಳ್ತದೆ. ಇಲ್ಲಿ ಎರಡನೇ ನಿಯಮ ಬರ್ತದೆ, ಸ್ಥಿರ ಅನುಪಾತಗಳ ನಿಯಮ. ಓದ್ತಾ ಹೋಗ್ತೇನೆ ನೋಡಿ. ಅನೇಕ ಸಂಯುಕ್ತಗಳು 2 ಅಥವಾ ಹೆಚ್ಚು ಧಾತುಗಳಿಂದ ಮಾಡಲ್ಪಟ್ಟಿದ್ದು, ಈ ಸಂಯುಕ್ತಗಳನ್ನ ಯಾರೇ ತಯಾರಿಸಲಿ ಅಥವಾ ಅವು ಎಲ್ಲಿಂದಲಾದರೂ ಬರಲಿ, ಅವುಗಳಲ್ಲಿರುವ ಧಾತುಗಳು ಮತ್ತು ಅವುಗಳ ಅನುಪಾತಗಳು ಒಂದೇ ಆಗಿರುತ್ತದೆ ಎಂಬುದನ್ನು ಲೆವೋಯಿಸಿಯರ್ ಇತರ ವಿಜ್ಞಾನಿಗಳೊಂದಿಗೆ ಗಮನಿಸ್ತಾರೆ. ಅಂದ್ರೆ ಇದರ ಅರ್ಥ, ನೀವು ನೀರು ಅಂತ ಹೇಳುದಾದ್ರೆ ನೀರಿನ ಅಣುಸೂತ್ರ ಏನು, H2O. ಇದರ ಅಣುಸೂತ್ರದಲ್ಲಿ ನೋಡಿ 2 ಅಣುಗಳಷ್ಟು ಹೈಡ್ರೋಜನ್ ಇದೆ, 1 ಪರಮಾಣುವಿನಷ್ಟು ಅಥವಾ ಅಣುಗಳಷ್ಟು ಏನಿದೆ, ಆಕ್ಸಿಜನ್ ಇದೆ. ಈ 2 ಧಾತುಗಳು ಏನಿದೆ ನೋಡಿ, ಹೈಡ್ರೋಜನ್ ಮತ್ತು ಆಕ್ಸಿಜನ್ ಅನ್ನೋ 2 ಧಾತುಗಳು ಏನಿದೆ ನೋಡಿ, ಇದು ನೀವು ಭಾರತದಲ್ಲಿ ಇದ್ದಾಗ ಹೀಗಿದ್ದು, ಅದೇ ನೀವು ಪಾಕಿಸ್ತಾನಕ್ಕೆ ಹೋಗಿ ನೋಡಿದಾಗ H3O ಆಗುದಿಲ್ಲ, ಅಥವಾ ನೀವು ಅಮೆರಿಕಕ್ಕೆ ಹೋದಾಗ H4H42 ಹೀಗಾಗುದಿಲ್ಲ. ಇದು ನೀರ ಅಲ್ಲವೇ ಅಲ್ಲ. ಇದೆರಡು ಕೇಸಲ್ಲಿ ಕೂಡ ಇದು ನೀರ ಅಲ್ಲವೇ ಅಲ್ಲ. ಇದು ನೀರು ಅಂತ ಹೇಳಿದ್ರೆ ಎಲ್ಲಿ ಹೋದ್ರೂ ಕೂಡ ಅದು H2 ಅಷ್ಟೇ ಇರಬೇಕು. ಅಂದ್ರೆ 2 ಪರಮಾಣುಗಳಷ್ಟು ಯಾವುದು, ಹೈಡ್ರೋಜನ್, ಮತ್ತೆ 1 ಅಣುವಿನಷ್ಟು ಅಥವಾ 1 ಪರಮಾಣುವಿನಷ್ಟು ಆಕ್ಸಿಜನ್ ಇರಬೇಕು. ಅದರಲ್ಲಿ ಬದಲಾವಣೆ ಇರುವುದಿಲ್ಲ. ಅರ್ಥ ಆಯ್ತಾ? ಇದ್ರ ಅನುಪಾತ ಏನಿದೆ ನೋಡಿ, 2:1 ಅಂತ ನಾವು ವಾಟರ್ ಇದು ಅಂದ್ರೆ ನೀರಿದು ಬರ್ದ್ರೆ ಈ ಅನುಪಾತ ಸೇಮ್ ಇರ್ತದೆ, ಅದು ಚೇಂಜ್ ಆಗುವುದಿಲ್ಲ ಅಂತ ಹೇಳ್ತಾರೆ ಅವರು. ಯಾರು ಹೇಳಿದು ಮಕ್ಕಳೇ? ಲೆವೋಯಿಸಿಯರ್ ಹೇಳಿದು ಅಲ್ವಾ. ಲೆವೋಯಿಸಿಯರ್ ಹಾಗೆ ಹೇಳ್ತಾರೆ. ನೋಡಿ ಮುಂದಕ್ಕೆ ಹೋಗುದಾದ್ರೆ, ಯಾವುದೇ ಆಕಾರದಿಂದ ಸಂಯುಕ್ತ ವಸ್ತುವಾದ ನೀರನ್ನ ಪಡೆದರೂ ಹೈಡ್ರೋಜನ್ ಮತ್ತು ಅನಿಲಗಳ ರಾಶಿಯ ನಡುವಣ ವ್ಯತ್ಯಾಸ ಏನಿರ್ತದೆ ಅಥವಾ ನಡುವಣ ಅನುಪಾತವು ಯಾವಾಗಲೂ 1:8 ಆಗಿರುತ್ತದೆ. ಒಂದು ವೇಳೆ 9 ಗ್ರಾಂ ನೀರನ್ನ ವಿಭಜನೆಗೊಳಿಸಿದರೆ ಯಾವಾಗಲೂ 1 ಗ್ರಾಂ ಹೈಡ್ರೋಜನ್ ಮತ್ತು 8 ಗ್ರಾಂನಷ್ಟು ಆಕ್ಸಿಜನ್ ದೊರೆಯುತ್ತದೆ. ಆಯ್ತಾ? ಹಾಗೆಯೇ ಯಾವುದೇ ವಿಧಾನ ಅಥವಾ ಆಕಾರದಿಂದ ಪಡೆದಿದ್ದರೂ ಅಮೋನಿಯಂನಲ್ಲಿರುವ ನೈಟ್ರೋಜನ್ ಮತ್ತು ಹೈಡ್ರೋಜನ್ಗಳ ರಾಶಿ ಅನುಪಾತವು ಯಾವಾಗಲೂ 14:3 ಆಗಿರ್ತದೆ. 14 ಅಥವಾ 8 ಅಂದ್ರೆ ಇಲ್ಲಿ ಅದರ ರಾಶಿ ಆಯ್ತಾ, ಪರಮಾಣು ರಾಶಿ ಅದು ಆಯ್ತಾ. ಪರಮಾಣು ಸಂಖ್ಯೆ ಮತ್ತು ಪರಮಾಣು ರಾಶಿ ಅಂತ ಹೇಳಿ ನಾವು ಕಲ್ತಿದ್ದೇವಲ್ವಾ, ಗೊತ್ತಿದ್ಯಾ? ಕಲ್ತಿದ್ದೀರಾ? ಇಲ್ಲ. ಹಾಗಾದ್ರೆ ನೀವು ಈಗ ಒಂದು ಮೊದಲಿಗೆ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಇದು ಗೊತ್ತಿರ್ಬೇಕು ನಿಮ್ಗೆ, ಅದಕ್ಕೆ ಹೇಳ್ತಾ ಇದ್ದೇನೆ. ನನ್ನದೇ ಚಾನೆಲ್ ನಲ್ಲಿ ವ್ಯಾಲೆನ್ಸಿ ಕಂಡು ಹಿಡಿಯುವುದು ಹೇಗೆ ಅನ್ನೋದು ಒಂದು ಏನಿದೆ, ಒಂದು ವಿಡಿಯೋ ಇದೆ ಆಯ್ತಾ. ಅದರಲ್ಲಿ 20 ಧಾತುಗಳ ಬಗ್ಗೆ ಹೇಳಿದ್ದೇನೆ. ಹಾಗೆ ಅದನ್ನ ಯಾವುದು ವ್ಯಾಲೆನ್ಸಿ ಕಂಡು ಹಿಡಿಯುವುದು ಹೇಗೆ ಅಂತ ಹೇಳಿದ್ದೇನೆ. ಮತ್ತೆ ಅವುಗಳ ರಾಶಿ ಸೂತ್ರ, ಹಾಗೆಯೇ ಯಾವುದು ಪರಮಾಣು ಸಿಂಬಲ್ಸ್ ಏನಿದೆ, ಸಂಕೇತ ಏನಿದೆ, ಮತ್ತೆ ಅದರ ಪರಮಾಣು ಸಂಖ್ಯೆ ಮತ್ತೆ ಅದರ ರಾಶಿ ಕಂಡು ಹಿಡಿಯುವುದು ಹೇಗೆ ಅಂತ ಕೂಡ ನಾನು ಅದನ್ನೇ ಹೇಳಿದ್ದೇನೆ. ಸೊ ಅದನ್ನು ಜಸ್ಟ್ ಒಮ್ಮೆ ಹೋಗಿ ನೋಡಿ ಆಯ್ತಾ, ಆಗ ನಿಮ್ಗೆ ಈಸಿ ಆಗಬಹುದು ಅಂತ ಹೇಳಿ ನನ್ನ ಒಂದು ಅನಿಸಿಕೆ. ಈಗ ಹೈಡ್ರೋಜನ್ನ ಸಂಖ್ಯೆ ಇದೆ ಅಲ್ವಾ, ಪರಮಾಣು ಸಂಖ್ಯೆ ಅದು 8 ಆಯ್ತಾ. ಸೊ ಪರಮಾಣು ಸಂಖ್ಯೆ ಇದು ಆಕ್ಸಿಜನ್ ಇದು, ಹಾಗೆ ಹೈಡ್ರೋಜನ್ ಇದೆ ಎಷ್ಟು, 1. ಹಾಗಾದ್ರೆ ಅದನ್ನೇ ಹೇಳಿದಿವರು 1:8 ಅಂತ ಹೇಳಿ ಆಯ್ತಾ. ನೈಟ್ರೋಜನ್ನ ರಾಶಿಯ ನೀವು ನೋಡುದಾದ್ರೆ, ನೈಟ್ರೋಜನ್ನ ರಾಶಿ ಅನುಪಾತ ನೋಡುದಾದ್ರೆ, ನೈಟ್ರೋಜನ್ನ ಸಂಖ್ಯೆ ಪರಮಾಣು ಸಂಖ್ಯೆ 7 ಆಯ್ತಾ. ಅದನ್ನ ಡಬಲ್ ಮಾಡ್ಬೇಕು. ಡಬಲ್ ಅಂತ ಹೇಳಿದ್ರೆ 7 + 7 14 ಆಯ್ತು. ಹಾಗೆ ನೀವು ಅಮೋನಿಯಾ ಅನ್ನೋದಾದ್ರೆ, ಅಮೋನಿಯಾದ ಸೂತ್ರ ಹೀಗೆ NH3. ಅಲ್ಲಿ ಎಷ್ಟು ಹೈಡ್ರೋಜನ್ ಇದೆ, ಹೈಡ್ರೋಜನ್ 3 ಇದೆ ಅಲ್ವಾ. ಸೊ ಹೈಡ್ರೋಜನ್ನ ಪರಮಾಣು ಸಂಖ್ಯೆ 1, ಅದರ ರಾಶಿ ಸಂಖ್ಯೆ ಕೂಡ 1. ಹಾಗಾದ್ರೆ 3 × 1 ಎಷ್ಟಾಗ್ತದೆ, 3 ಆಗ್ತದೆ. 14:3 ಬರ್ತದೆ ಇದು
ಇದು ಹೇಗೆ ಬಂದದು ಅಂತ ಹೇಳಿ ನಿಮ್ಗೆ ಅರ್ಥ ಆಯ್ತಾ ಹೇಗೆ ಅಂತ ಹೇಳಿ ಅದನ್ನ ಏನ್ ಮಾಡಿದ್ದು ನಾವು ಡಬಲ್ ಮಾಡಿದ್ದು ಆಯ್ತಾ ರಾಶಿ ಏನು ಅನುಪಾತ ಮಾಡಿದ್ದು ನಾವು ಆಗ ನಾವು ಹೈಡ್ರೋಜನ್ನ ರಾಶಿ ಅನುಪಾತ ನೋಡಿದ್ದು ಆಗ ಆಕ್ಸಿಜನ್ ಮತ್ತು ನೀರಿದ್ದು ಯಾವ ಅನುಪಾತವನ್ನು ನೋಡಿದ್ದು ರಾಶಿ ಅನುಪಾತ ಅಲ್ಲ ಅದರ ಸಂಖ್ಯೆಗಳ ಅನುಪಾತವನ್ನ ನಾವು ನೋಡಿದ್ದು ಆಯ್ತಾ ಇದು ಸ್ಥಿರ ಅನುಪಾತದ ನಿಯಮ ಅಂದ್ರೆ ಇಲ್ಲಿ ಒಂದು ಹೊಸ ಇನ್ನೊಂದು ನಿಯಮ ಬರ್ತದೆ ನೋಡಿ ಸ್ಥಿರ ಅನುಪಾತದ ನಿಯಮ ಅಂತ ಹೇಳ್ತಾರೆ ಇದು ನಿರ್ದಿಷ್ಟ ಅನುಪಾತಗಳ ನಿಯಮ ಎಂದು ಕರೆಯಲ್ಪಟ್ಟಿದೆ ಪ್ರೌಸ್ಟ್ ಪ್ರತಿಪಾದಿಸಿದ ಈ ನಿಯಮ ಹೇಳುವುದೇನೆಂದರೆ ರಾಸಾಯನಿಕ ವಸ್ತುವಿನಲ್ಲಿ ಧಾತುಗಳು ಯಾವಾಗಲೂ ಅವುಗಳ ರಾಶಿಯ ನಿರ್ದಿಷ್ಟ ಅನುಪಾತದಲ್ಲಿರ್ತದೆ ಅಂತ ಅವುಗಳ ಧಾತುಗಳ ನಿರ್ದಿಷ್ಟ ರಾಶಿಯ ನಿರ್ದಿಷ್ಟ ಅನುಪಾತದಲ್ಲಿರ್ತದೆ ಅನ್ನೋದನ್ನ ಹೇಳ್ತದೆ ಒಂದು ಎಕ್ಸಾಂಪಲ್ ಕೊಡೋದಾದ್ರೆ ನಾನು ಬೇರೆ ಏನಾದ್ರೂ ಹೇಳುದಾದ್ರೆ CH4 ಇದು ಮೀಥೇನ್ ಆಯ್ತಾ ಮೀಥೇನ್ ಅಲ್ಲಿ ಕಾರ್ಬನ್ ಇದೆ ಹೈಡ್ರೋಜನ್ ಇದೆ ಕಾರ್ಬನ್ನ ಪರಮಾಣು ಸಂಖ್ಯೆ 6 ರಾಶಿ ಸಂಖ್ಯೆ 12 ಹೈಡ್ರೋಜನ್ನ ಪರಮಾಣು ಸಂಖ್ಯೆ 1 ಮತ್ತೆ ರಾಶಿ ಸಂಖ್ಯೆ ಕೂಡ 1 ಆದ್ರೆ ಇಲ್ಲಿ 4 ಹೈಡ್ರೋಜನ್ ಇರುವ ಕಾರಣ 4 ಗುಣಿಸು 1 ಮಾಡಿದಾಗ 4 ಇದನ್ನ ಸಿಂಪ್ಲಿಫೈ ಮಾಡಬಹುದಾ 4 1 4 3 ಹಾಗಾದ್ರೆ ಇದ್ರ ಎರಡರ ರಾಶಿ ಸೂತ್ರ ಎಷ್ಟು ಬರ್ತದೆ 3 ಅನುಪಾತ 1 ಬರ್ತದೆ ಯಾವುದ್ರದ್ದು ಮೀಥೇನ್ ಅದು ಆಯ್ತಾ ಇದ್ ನಾನೇ ಮಾಡಿದ್ದು ಮೀಥೇನ್ ಅದು ನಿಮ್ಗೆ ಅಲ್ಲಿ ಕೊಟ್ಟಿಲ್ಲ ಮೀಥೇನ್ ಬಗ್ಗೆ ಇದು ಅರ್ಥ ಆಯ್ತಾ ಹೇಗೆ ಅಂತ ಹೇಳಿ ಓಕೆ ತದನಂತರ ವಿಜ್ಞಾನಿಗಳು ಎದುರಿಸಿದ ಸಮಸ್ಯೆ ಎಂದರೆ ಈ ನಿಯಮಗಳಿಗೆ ಸಮರ್ಪಕ ವಿವರಣೆಗಳನ್ನ ಒಂದ್ ನಿಮಿಷ ನೀಡುವುದು ಬ್ರಿಟಿಷ್ ರಾಸಾಯನ ಶಾಸ್ತ್ರಜ್ಞ ಜಾನ್ ಡಾಲ್ಟನ್ ರವರು ದ್ರವ್ಯದ ಸ್ವರೂಪಕ್ಕೆ ಸಂಬಂಧಿಸಿದಂತೆ ಮೂಲವೊಂದನ್ನು ಒದಗಿಸಿದರು ಆಗಿನ ಕಾಲಕ್ಕೆ ಕೇವಲ ತತ್ವಶಾಸ್ತ್ರವೆನಿಸಿದ್ದ ದ್ರವ್ಯದ ವಿಭಜನೆಯ ಕಲ್ಪನೆಯನ್ನ ತೆಗೆದುಕೊಂಡರು ಅವರು ಗ್ರೀಕರ ಕೊಡುಗೆಯಾದ ಪರಮಾಣುಗಳು ಪದವನ್ನು ತೆಗೆದುಕೊಂಡರು ಮತ್ತು ದ್ರವ್ಯದ ಅತಿ ಚಿಕ್ಕ ಕಣಗಳೇ ಪರಮಾಣುಗಳು ಎಂದು ಹೇಳಿದರು ದ್ರವ್ಯ ಅಂತ ಹೇಳಿದ್ರೆ ವಸ್ತು ಯಾವುದೇ ವಸ್ತು ಆಗ್ತದೆ ಆಯ್ತಾ ಅದರ ಪರಮಾಣು ಸಿದ್ಧಾಂತವು ರಾಸಾಯನಿಕ ಸಂಯೋಜನೆಯ ನಿಯಮವನ್ನ ಆಧರಿಸಿದೆ ಡಾಲ್ಟನ್ನರ ಪರಮಾಣು ಸಿದ್ಧಾಂತವು ರಾಶಿ ಸಂರಕ್ಷಣೆ ನಿಯಮ ಮತ್ತು ನಿರ್ದಿಷ್ಟ ಅನುಪಾತಗಳ ನಿಯಮಗಳಿಗೆ ವಿವರಣೆಯನ್ನು ಒದಗಿಸಿತು ಇವರೇನ್ ಮಾಡ್ತಾರೆ ಅಂತ ಹೇಳಿದ್ರೆ ಒಂದ್ ನಿಮಿಷ ನಾನು ನಿಮ್ಗೆ ಡಾಲ್ಟನ್ ನೋಡಿ ಡಾಲ್ಟನ್ ಬಂದದ್ದು ಕೊನೆಗೆ ಲೆವೋಯ್ಸರ್ ಪ್ರೌಸ್ಟ್ ಎಲ್ಲ 2 ನಿಯಮಗಳನ್ನ ಕೊಟ್ರು ಆಯ್ತಾ ಡಾಲ್ಟನ್ ಬಂದು ಅದಕ್ಕೆ ಪ್ರೂಫ್ ಕೊಟ್ರು ಇದು ಯಾಕೆ ಏನು ಅಂತ ಹೇಳಿ ಇದರ ಬಗ್ಗೆ ಪ್ರೂಫ್ ಕೊಟ್ಟದ್ದು ಡಾಲ್ಟನ್ ಆಯ್ತಾ ಮತ್ತೆ ಇವರು ಪರಮಾಣುವಿನ ಮಾದರಿಯನ್ನ ತಯಾರಿಸಿದ್ರು ಇದು ಪರಮಾಣುವಿನ ಮಾದರಿ ತಯಾರಿಸಿದ ನಂತರ ಎಲ್ಲರಿಗೂ ಏನಾಯ್ತು ಗೊತ್ತಾಯ್ತು ಪರಮಾಣುಗಳು ಈ ರೀತಿ ಇರ್ತದೆ ಅದರಲ್ಲಿರುವ ಎಲೆಕ್ಟ್ರಾನ್ಗಳು ಏನಾಗ್ತದೆ ರಾಸಾಯನಿಕ ಕ್ರಿಯೆಯಲ್ಲಿ ಪ್ರತಿವರ್ತಿಸಿ ಇಂತಹ ಹೊಸ ಒಂದು ಉತ್ಪನ್ನಗಳೆಲ್ಲ ಉಂಟು ಮಾಡುವುದು ಅಂತ ಹೇಳಿ ಗೊತ್ತಾದದ್ದು ಡಾಲ್ಟನ್ ಬಂದ ನಂತರ ಆಯ್ತಾ ಈಗ ನಾನು ನಿಮ್ಗೆ ಹೇಳೋದಾದ್ರೆ ನಾವೀಗ ಕಲ್ತದ್ದು 2 ನಿಯಮಗಳು ಒಂದು ಯಾವುದು ರಾಶಿ ಸಂರಕ್ಷಣಾ ನಿಯಮ ಆಯ್ತಾ ರಾಶಿ ಸಂರಕ್ಷಣಾ ನಿಯಮ ಅಂದ್ರೆ ಏನು ನೀವು ಈಗ ಯಾವುದೇ ಒಂದು ಕೆಮಿಕಲ್ ಅನ್ನ ಹಾಕ್ತಾ ಇದ್ದೀರಿ ಅಂದ್ರೆ ಎಂ ಜಿ ಮೆಗ್ನೀಷಿಯಂ ಅದನ್ನ ಆಕ್ಸಿಜನ್ ಒಂದಿಗೆ ಬಿಸಿ ಮಾಡ್ತಾ ಇದ್ರೆ ಅಂದ್ರೆ ಕಾಯಿಸ್ತಾ ಇದ್ದೀರಿ ಆಗ MgO ಸಿಗ್ತದೆ ಇಲ್ಲಿ 1 ಇದ್ರೆ ಇಲ್ಲಿ ಕೂಡ ಒಂದೇ ಇರ್ಬೇಕು ಉತ್ಪನ್ನದಲ್ಲಿ ಇಲ್ಲಿ 2 ಇದ್ರೆ ಅಂದ್ರೆ ರಿಯಾಕ್ಟೆಂಟ್ ಸೈಡ್ ಅಲ್ಲಿ ಅಥವಾ ಪ್ರತಿವರ್ತಕದಲ್ಲಿ 2 ಅಣುಗಳು ಆಕ್ಸಿಜನ್ ಇದ್ರೆ ಇಲ್ಲಿ ಕೂಡ 2 ಇರಬೇಕು ಅಂತ ಹೇಳ್ತಾರೆ ಅವರು ಆಯ್ತಾ ಇದು ರಾಶಿ ಸಂರಕ್ಷಣಾ ನಿಯಮ ಅದಕ್ಕೋಸ್ಕರ ನಾವು ಏನ್ ಮಾಡ್ತೇವೆ ರಾಶಿ ಸಂರಕ್ಷಣಾ ಒಂದು ಇದು ಏನಿದೆ ನೋಡಿ ನಿಯಮ ಏನಿದೆ ನೋಡಿ ಅದಕ್ಕೋಸ್ಕರ ಸರಿದೂಗಿಸುವ ಕೆಲಸ ಕ್ರಿಯೆ ಮಾಡುದು ಯಾಕೆ ನಾವು ರಾಶಿ ಸಂರಕ್ಷಣಾ ನಿಯಮಗಳಿಗೆ ಅನುಗುಣವಾಗಿ ಮತ್ತೊಂದು ರಾಶಿ ಅನುಪಾತ ನಿಯಮ ರಾಶಿ ಅನುಪಾತ ನಿಯಮ ಅಂತ ಹೇಳಿದ್ರೆ ಈಗ ಮೊದಲನೇದೇ ಒಂದು ರಾಸಾಯನಿಕ ಕ್ರಿಯೆಯನ್ನ ತಗೊಳ್ಳೋದಾದ್ರೆ MgO ಆಯ್ತಾ Mg ಅಂದ್ರೆ ಮೆಗ್ನೀಷಿಯಂ ಇದರ Mgಯ ಅಣು ಸೂತ್ರ ನೋಡಿ ಅದರ ಅಣು ಸಂಕೇತ
ಅಣು ಸಂಕೇತ mg. ಪರಮಾಣು ಸಂಖ್ಯೆ ಏನಿದೆ ನೋಡಿ, ಪರಮಾಣು ಸಂಖ್ಯೆ ಏನಿದೆ ನೋಡಿ 12. ಆಯ್ತಾ? ಹಾಗಾದ್ರೆ ಅದರ ರಾಶಿ ಸಂಖ್ಯೆ ಎಷ್ಟು? ಅದರ ರಾಶಿ ಸಂಖ್ಯೆ ಹೇಗೆ ಮಾಡುದು? ಇದನ್ನ ಡಬಲ್ ಮಾಡುದು. 12 + 12 ಅಂತ ಹೇಳಿದ್ರೆ 24 ಮಾಡುದು. ಹಾಗೆಯೇ ಇಲ್ಲಿ ಆಕ್ಸಿಜನ್ ಇದು O, ಪರಮಾಣು ಸಂಖ್ಯೆ ಎಷ್ಟು? 8. ಇದೆಷ್ಟು? ರಾಶಿ ಸಂಖ್ಯೆ ಎಷ್ಟು? 16. ಇದೆರಡರನ್ನ ಅನುಪಾತದಲ್ಲಿ ಬರ್ದಾಗ 24:16 ಬರ್ತದೆ. ಈ ಎರಡೂ ಸಂಖ್ಯೆಗಳು 4ರಿಂದ ಭಾಗ ಆಗುವ ಹೋಗ್ತದಲ್ವಾ? ಸೊ ಹಾಗೆ ಮತ್ತೆ ಇದು ಪುನಃ ಇದು ನೋಡಿ 4ರಿಂದ ಭಾಗ ಆಗಿ ಹೋಗುವ ಕಾರಣ 3:2 ಬಂತು. ಈ 3:2 ಅದರ ಅನುಪಾತ ಯಾವ್ದ್ರದ್ದು? MgO, ಮೆಗ್ನೀಷಿಯಂ ಆಕ್ಸೈಡ್ ನಲ್ಲಿರುವ ಧಾತುಗಳ ಅನುಪಾತ. ಈ ಅನುಪಾತ ನೀವು ಯಾವ ದೇಶದ ಯಾವ ಮೂಲೆಗೆ ಹೋದ್ರು ಅಥವಾ ನೀವು ಈ ಭೂಮಿಯ ಯಾವ ಮೂಲೆಗೆ ಹೋದ್ರು ಇದು ಸೇಮ್ ಆಗಿರ್ತದೆ, ಇಲ್ಲಿ ಬದಲಾವಣೆ ಆಗುವುದಿಲ್ಲ ಅನ್ನೋದನ್ನ ಹೇಳಿದರು ಯಾರು? ಲೆವೋಯಿಸಿಯರ್. ಸೊ ಇದೆರಡು ನಿಯಮಗಳು ಅವರು ಹೇಳಿದ್ದು ನಮಗೆ. ಅರ್ಥ ಆಯ್ತಾ? ಇದು ಅರ್ಥ ಆಗ್ಬೇಕು. ಇದಕ್ಕೆ ಅರ್ಥ ಆಗ್ಬೇಕಂತ ನೀವು ಇನ್ನೊಂದು ಕೆಲಸ ಮಾಡ್ಬೇಕು. ನೀವು ಏನ್ ಮಾಡ್ಬೇಕಂತ ಹೇಳಿದ್ರೆ, ಅಟ್ಲೀಸ್ಟ್ ಈ ವಾರದೊಳಗೆ ಶನಿವಾರ ಮುಗಿಯುವ ಒಳಗೆ 1ರಿಂದ 10 ಧಾತುಗಳನ್ನ ಸರಿಯಾಗಿ ಕಲಿಬೇಕು, ಮತ್ತೆ ಅದರ ಸಂಕೇತಗಳನ್ನ ಕಲಿಬೇಕು. ಆಯ್ತಾ? ಮತ್ತೆ ಅದರ ಪರಮಾಣು ಸಂಕೇತ 1ರಿಂದ 10, 1 2 3 ನೀವು ಹೇಳ್ತಾ ಹೋದ ಹಾಗೆ ಪರಮಾಣು ಸಂಕೇತ. ಮತ್ತೆ ರಾಶಿ ಸಂಖ್ಯೆ ಹೇಳಿದ್ರೆ ಅದನ್ನ ಡಬಲ್ ಮಾಡ್ಲಿಕ್ಕೆ, ಆಯ್ತಾ? ಪರಮಾಣು ಸಂಖ್ಯೆನ ಡಬಲ್ ಮಾಡಿದ್ರೆ ಆಯ್ತು. ಆದ್ರೆ ಕೆಲವೊಂದು ವಿಶೇಷತೆಗಳಿದೆ, ಎಲ್ಲದರಲ್ಲೂ ಕೂಡ ನೀವು ಡೈರೆಕ್ಟ್ ಆಗಿ ಡಬಲ್ ಮಾಡ್ಲಿಕ್ಕೆ ಆಗುದಿಲ್ಲ. ಯಾವೆಲ್ಲ ರಾಶಿಗಳ ಪರಮಾಣು ಸಂಖ್ಯೆ ಯಾವುದು ಬೆಸ ಸಂಖ್ಯೆಯಲ್ಲಿರ್ತದೆ ಅವನ್ನ ನೀವು ಡಬಲ್ ಮಾಡಿದ ನಂತರ ಅದಕ್ಕೆ ಒಂದು ಆಡ್ ಮಾಡಬೇಕು. ಒಂದು ಎಕ್ಸಾಂಪಲ್ ಹೇಳ್ತೇನೆ ನೋಡಿ. ಲಿಥಿಯಂ ಅನ್ನೋ ಒಂದು ಧಾತು ಇದೆ, ಆಯ್ತಾ? ಲಿಥಿಯಂ ಅದರ ಪರಮಾಣು ಸಂಖ್ಯೆ 3 ಅಂತ ಹೇಳಿದ್ರೆ ಇದರ ರಾಶಿ ಸಂಖ್ಯೆ, ಇದು ಪರಮಾಣು ಸಂಖ್ಯೆ. ರಾಶಿ ಸಂಖ್ಯೆ ಏನ್ ಮಾಡ್ಬೇಕು? 3 + 3 6 ಆಗ್ತದೆ. ಆದ್ರೆ ಇದು ಬೆಸ ಸಂಖ್ಯೆಯಲ್ಲಿರುವ ಕಾರಣ +1 ಮಾಡುದು, ಅಂದ್ರೆ 7. ಇದರ ರಾಶಿ ಸಂಖ್ಯೆ ಎಷ್ಟಾಗ್ತದೆ? 7 ಆಗ್ತದೆ. ಸೊ ಇದಿಷ್ಟು 1ರಿಂದ 10 ನೀವು ಸರಿಯಾಗಿ ಕಲೀರಿ. ನೀವು ಸರಿಯಾಗಿ ಇದನ್ನ ಸರಿಯಾಗಿ ಕಲ್ತ್ರೆ ಮಾತ್ರ ನಾವು ಮುಂದಕ್ಕೆ ನಾವು ವ್ಯಾಲೆನ್ಸಿ ಕಂಡು ಹಿಡಿಯುವುದು ಹೇಗೆ, ಅದು ಇದು ಅಂತೆಲ್ಲ ಅರ್ಥ ಆಗ್ತದೆ. ಸೊ 20 ತನಕ ನಿಮ್ಗೆ ಎಲ್ಲರಿಗೆ ಬರ್ಬೇಕು. ಆದ್ರೆ ಇವತ್ತು ನಾನು 1ರಿಂದ 10 ಕಲೀರಿ ಅಂತ ಹೇಳ್ತಾ ಇದ್ದೇನೆ. ಮತ್ತೆ ಆಗ ನಾವು ಒಂದು ಆಕ್ಟಿವಿಟಿ ನೋಡಿದ್ವಿ ಅಲ್ವಾ? ಯಾವ ಆಕ್ಟಿವಿಟಿ ಹೇಳಿ ನೋಡೋಣ? ಕಾರ್ಬೋನೇಟ್ ಯಾವುದು? ಸೋಡಿಯಂ ಕಾರ್ಬೋನೇಟ್ ಎಲ್ಲ ಇತ್ತಲ್ವಾ? ಮತ್ತೆ ಕಾಪರ್ ಸಲ್ಫೇಟ್ ಹಾಕುವಂತಹ ಒಂದು ಆಕ್ಟಿವಿಟಿ ಏನಿತ್ತು ನೋಡಿ, ಅದನ್ನ ತೋರಿಸ್ತಾ ಇದ್ದೇನೆ ನಿಮ್ಗೆ. ನೋಡಿ, ಅದೇ ಸೇಮ್ ಆಕ್ಟಿವಿಟಿ ಅಲ್ಲ, ಇದು ಹಾಕಿದಾಗ ಏನಾಗ್ತದೆ ಅನ್ನೋದನ್ನ ನೋಡ್ಲಿಕ್ಕಷ್ಟೇ ವಿನಃ, ಅಥವಾ ಅದು ಟೆಕ್ಸ್ಟ್ ಬುಕ್ ಅಲ್ಲಿದ್ದ ಆಕ್ಟಿವಿಟಿಯನ್ನು ಅವ್ರು ಕೊಡ್ಲಿಲ್ಲ, ನನಗೆ ಸಿಗ್ಲಿಲ್ಲ ಅದು. ಸೊ ಹಾಗಾಗಿ ನಿಮ್ಗೆ ಏನಾಗ್ತದೆ ಅನ್ನೋದು ತೋರಿಸ್ಲಿಕ್ಕೆ ಇದನ್ನ ತೋರಿಸ್ತಾ ಇದ್ದೇನೆ ನೋಡಿ. ಕಾಪರ್ ಸಲ್ಫೇಟ್ ಯಾವ ಕಲರ್ ಇರ್ತದೆ ನೋಡಿ? ನೀಲಿ ಬಣ್ಣ ಇರ್ತದೆ. ಅದರ ಹುಡಿ ಹಾಕುದು, ಅದಕ್ಕೆ ನೀರು ಹಾಕುದು. ಸೊ ಅದರ ದ್ರಾವಣವನ್ನ ನಾವೇನ್ ಮಾಡ್ಬೇಕು? ತಯಾರಿಸ್ಬೇಕು. ಇನ್ನೊಂದು ಟೆಸ್ಟ್ ಟ್ಯೂಬ್ ನಲ್ಲಿ ಅಥವಾ ಪ್ರಣಾಳದಲ್ಲಿ ಸೋಡಿಯಂ ಕಾರ್ಬೋನೇಟ್ ಅನ್ನ ತಗೊಳ್ಬೇಕು. ಅದು ಬಿಳಿ ಬಣ್ಣದ ಪೌಡರ್, ಅದಕ್ಕೆ ಕೂಡ ನೀರು ಹಾಕ್ಬೇಕು. ಅದರ ಸೊಲ್ಯೂಷನ್ ಅಂದ್ರೆ ದ್ರಾವಣವನ್ನ ಪ್ರಿಪೇರ್ ಮಾಡ್ಬೇಕು. ಈಗ ಏನ್ ಮಾಡ್ತಾರೆ ಅಂತ ಹೇಳಿದ್ ನೋಡಿ, ಅವರು ಅದನ್ನೆರಡನ್ನ ಮಿಕ್ಸ್ ಮಾಡ್ತಾರೆ. ಆಗ ಬಣ್ಣ ಹೇಗೆ ಬದಲಾಗ್ತದೆ ಅನ್ನೋದನ್ನ ನೋಡಿ. ಅದು ಬಣ್ಣ ಸ್ವಲ್ಪ ತೀಕ್ಷ್ಣ ಬಣ್ಣ ಆಯ್ತಲ್ವಾ? ಈಗ ನೋಡಿ ಹಾಕ್ತಾರೆ, ತಕ್ಷಣ ಅದರ ಬಣ್ಣ ಲೈಟ್ ಆಯ್ತು. ಮತ್ತೆ ಇದರ ದ್ರಾವಣದ ಒಂದು ಇದು ನೋಡಿ ದಪ್ಪ ಬಂತಲ್ವಾ? ದ್ರಾವಣ ಸ್ವಲ್ಪ ದಪ್ಪ ಬಂತು, ಆಯ್ತಾ? ಇದು ಈ ಕ್ರಿಯೆ ಆಗ್ತದೆ. ಆದ್ರೆ ನೀವು ಒಂದು ವೇಳೆ, ಈಗ ನಾನು ಇದನ್ನ ಸಿಂಪ್ಲಿಫೈ ಆಗಿ ನಿಮ್ಗೆ ಹೇಳೋದಾದ್ರೆ, ನೀವು ಒಂದು ವೇಳೆ ನನಗಿಲ್ಲಿ ಒಂದು ನಿಮಿಷ ಬ್ಲ್ಯಾಕ್ ಉಂಟಲ್ಲ, ನಾನು ವೈಟ್ ಅಲ್ಲಿ ಬರಿತೇನೆ ನೋಡಿ. ಒಂದು ವೇಳೆ ಕಾಪರ್ ಸಲ್ಫೇಟ್ ಏನಿತ್ತು ನೋಡಿ ಅದನ್ನ ತೂಕ ಮಾಡಿದ್ರೆ, ಅಥವಾ ಈ ಸೋಡಿಯಂ ಕಾರ್ಬೋನೇಟ್ ಏನಿದೆ ನೋಡಿ ಅದನ್ನ ನೀವು ಬೇರೆಯೇ ತೂಕ ಮಾಡಿದ್ರೆ, ಮತ್ತಿದೆರಡರ ತೂಕವನ್ನ ನೀವು ಒಟ್ಟು ಮಾಡಿ ಬರ್ದಿದ್ರೆ, ಆಯ್ತಾ? ಇದನ್ನು ಒಂದು X ಗ್ರಾಮ್ನಷ್ಟು ಅಂತ ಹೇಳಿ ಬರ್ತದೆ. ಅನಂತರ ಇದೆರಡನ್ನ ಮಿಕ್ಸ್ ಮಾಡಿದ ನಂತರ ಆ ಟೆಸ್ಟ್ ಟ್ಯೂಬ್ ಅನ್ನ ಇನ್ನೊಮ್ಮೆ ನೀವು ತೂಕ ಮಾಡಿದಾಗ ಕೂಡ ಬರುವಂತಹ ಒಂದು ತೂಕ ಏನಿದೆ ನೋಡಿ, ಅದು X ಗ್ರಾಮ್ ಆಗಿ ಇರ್ತದೆ. ಅಂದ್ರೆ ಅಲ್ಲಿ ತೂಕದಲ್ಲಿ ಏನು ಬದಲಾವಣೆ ಆಗುವುದಿಲ್ಲ ಅನ್ನೋದನ್ನ ಹೇಳ್ತಾರವರು, ಆಯ್ತಾ? ಅದುವೇ ರಾಶಿ ಸಂರಕ್ಷಣಾ ನಿಯಮ. ಅರ್ಥ ಆಯ್ತಾ? ಇದು ರಾಶಿ ಸಂರಕ್ಷಣಾ ನಿಯಮ ಅಂತ ಹೇಳಿದ್ರೆ ಇದುವೇ. ಅಂದ್ರೆ ತೂಕದಲ್ಲಿ ಯಾವುದೇ ಬದಲಾವಣೆ ಆಗುವುದಿಲ್ಲ. ಯಾವಾಗ? ಅದರ ರಾಸಾಯನಿಕ ಕ್ರಿಯೆಗಿಂತ ಮುಂಚೆ ಮತ್ತು ರಾಸಾಯನಿಕ ಕ್ರಿಯೆಯ ನಂತರ, ಆಯ್ತಾ? ಸೊ ಅದು ರಾಶಿ ಸಂರಕ್ಷಣಾ ನಿಯಮ ಅಂತ ಹೇಳ್ತೇವೆ.
ಇವತ್ತಿನ ತರಗತಿಗೆ ಇವಿಷ್ಟು ಸಾಕು. ನಿಮಗೆ ಸ್ವಲ್ಪ ಬೇಸಿಕ್ ಇದೆ, ಇದನ್ನ ಸ್ವಲ್ಪ ಕಲೀರಿ. ಮತ್ತೆ ಮುಂದಿನ ತರಗತಿಯಲ್ಲಿ ನಾವು ಇನ್ನೊಮ್ಮೆ ಸಿಗೋಣ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು. ವಿಡಿಯೋ ಇಷ್ಟ ಆಗಿದ್ರೆ ನೀವು ಏನ್ ಮಾಡ್ಬೇಕಂತ ನಿಮ್ಗೆ ಗೊತ್ತಿದೆ. ಏನ್ ಮಾಡ್ಬೇಕು? ಲೈಕ್ ಮಾಡ್ಬೇಕು. ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲರಿಗೆ ಇದನ್ನ ಶೇರ್ ಮಾಡ್ಬೇಕು ಅಂತ ಹೇಳ್ತಾ, ಹಾಗೆ ಯಾರೆಲ್ಲ ಹೊಸಬ್ರು ಈ ಚಾನೆಲ್ ಅನ್ನ ವೀಕ್ಷಿಸ್ತಾ ಇದ್ರೆ ಅವ್ರೇನ್ ಮಾಡ್ಬೇಕು? ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಬೇಕು ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.